ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಸಾವಿರಾರು ವರ್ಷಗಳಿಂದಲೂ ಕೂಡ ಕರ್ಪೂರವನ್ನು ದೇವರ ಪೂಜೆಗೆ ಮಾತ್ರವಲ್ಲದೆ ಈ ಶುದ್ಧವಾದ ಕರ್ಪೂರವನ್ನು ಆರೋಗ್ಯದ ಪ್ರಯೋಜನಕ್ಕೂ ಕೂಡ ಬಳಕೆ ಮಾಡಲಾಗುತ್ತದೆ. ಈ ಶುದ್ಧವಾದ ಕರ್ಪೂರಕ್ಕೆ ಪಚ್ಚ ಕರ್ಪೂರ ಎಂದು ಕರೆಯಲಾಗುತ್ತದೆ. ಶತಮಾನಗಳಿಂದಲೂ ಕೂಡ ಕರ್ಪೂರವು ಔಷಧೀಯ ಗುಣಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ಹೆಚ್ಚಾಗಿ ಜನರು ಇದನ್ನು ಪೂಜೆಗೆ ಮಾತ್ರ ಬಳಕೆ ಮಾಡುತ್ತಾರೆ. ಆರೋಗ್ಯದ ಬಳಕೆ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿದಿಲ್ಲ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಕರ್ಪೂರದಿಂದ ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ರೀತಿಯಾದಂತಹ ಲಾಭಗಳಾಗುತ್ತವೆ ಅನ್ನೋದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮ ತಲೆ ಕೂದಲು ಜಾಸ್ತಿ ಉದುರುತ್ತಾ ಇದ್ದರೆ ಮತ್ತು ತಲೆಯಲ್ಲಿ ಡ್ಯಾಂಡ್ರಫ್ ಆಗಿ ತಲೆ ತುಂಬ ಕಡಿತಾ ಇದ್ದರೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡು ಅಂದರೆ ಕೊಬ್ಬರಿ ಎಣ್ಣೆ ತೆಗೆದುಕೊಂಡು ಅದನ್ನು ಬಿಸಿ ಮಾಡಿ ಆ ಬಿಸಿ ಮಾಡುವಾಗ ಈ ಕರ್ಪೂರವನ್ನು ಪುಡಿ ಮಾಡಿ ಆ ಬಿಸಿ ಕೊಬ್ಬರಿ ಎಣ್ಣೆಗೆ ಹಾಕಬೇಕು. ನಂತರ ರಾತ್ರಿ ಮಲಗುವ ಮುನ್ನ ಈ ಕೊಬ್ಬರಿ ಎಣ್ಣೆ ಮತ್ತು ಕರ್ಪೂರದ ಮಿಶ್ರಣವನ್ನು ಹಚ್ಚಿಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡೋದ್ರಿಂದ ತಲೆಯಲ್ಲಿ ಡ್ಯಾಂಡ್ರಫ್ ಆಗಿ ತಲೆ ತುಂಬ ಕಡಿಯುತ್ತಾ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತದೆ. ಜೊತೆಗೆ ಕೂದಲು ಉದುರುವಂತಹ ಸಮಸ್ಯೆ ಕೂಡ ಕಡಿಮೆ ಆಗುತ್ತದೆ. ಇನ್ನು ಈ ಕೊಬ್ಬರಿ ಎಣ್ಣೆ ಜೊತೆಗೆ ಮಿಶ್ರಣ ಮಾಡಿರುವಂತಹ ಈ ಕರ್ಪೂರದ ಎಣ್ಣೆಯನ್ನು ಮೈಯಲ್ಲಿ ಏನಾದರೂ ತಿಂಡಿ ಬಿಟ್ಟಿದ್ದರೆ ಮತ್ತು ಮೈ ಕಡಿಯುತ್ತಾ ಇದ್ದರೆ ಅಲ್ಲಿ ಕೂಡ ಈ ಆಯಿಲನ್ನು ಅಪ್ಲೈ ಮಾಡೋದ್ರಿಂದ ಕೂಡ ಕೆರೆತ ಬೇಗನೆ ಕಡಿಮೆ ಆಗುತ್ತದೆ. ಇನ್ನು ಶುದ್ಧವಾದ ಕರ್ಪೂರದ ಜೊತೆಗೆ ಮುಲ್ತಾನ್ ಮಟ್ಟಿ ಅಂದರೆ ಮುಲ್ತಾನ್ ಮಣ್ಣಿನ ಜೊತೆಗೆ ಮಿಶ್ರಣ ಮಾಡಿ ಬಿಸಿ ನೀರಿನಲ್ಲಿ ಕಲಸಿ ಮುಖಕ್ಕೆ ಹಚ್ಚುವುದರಿಂದ ಮಡುವೆಗಳು ಕೂಡ ಶಮನವಾಗುತ್ತದೆ. ಶುದ್ಧ ಕರ್ಪೂರವನ್ನು ಮತ್ತು ಅರಿಶಿಣ ಮತ್ತು ಲೋಳೆಸರದ ಜೊತೆಗೆ ಕಲಸಿ ಹಚ್ಚುವುದರಿಂದ ಕೂಡ ಮುಖದಲ್ಲಿ ಇರುವಂತಹ ಕಲೆಗಳು ಕೂಡ ನಿವಾರಣೆ ಆಗುತ್ತದೆ. ಇನ್ನು ಶೀತದಿಂದ ಮೂಗು ಕಟ್ಟಿದಾಗ ಸ್ವಲ್ಪ ಅರಿಶಿಣವನ್ನು ಸುಟ್ಟು ಅದಕ್ಕೆ ಕರ್ಪೂರದ ಪುಡಿಯನ್ನು ಸಿಂಪಡಿಸಿ ಹೊಗೆಯನ್ನು ತೆಗೆದುಕೊಳ್ಳುವುದರಿಂದ ಕೂಡ ಪರಿಹಾರ ಸಿಗುತ್ತದೆ. ಇನ್ನು ತುಂಬಾ ತಲೆನೋವು ಮತ್ತು ತಲೆಭಾರ ಅನಿಸುತ್ತಾ ಇದ್ದರೆ ಸ್ವಲ್ಪ ನೀಲಗಿರಿ ಎಣ್ಣೆಗೆ ಈ ಕರ್ಪೂರವನ್ನು ಹಾಕಿ ತಲೆಗೆ ಹಚ್ಚುವುದರಿಂದ ತಲೆನೋವು ಮತ್ತು ತಲೆಭಾರ ಕಡಿಮೆ ಆಗುತ್ತದೆ. ಇನ್ನು ನಿಮ್ಮ ಮೈಯಲ್ಲಿ ಏನಾದರೂ ಕಲೆಗಳು ಇದ್ದರೆ ಶುದ್ಧವಾದ ಕರ್ಪೂರದ ಜೊತೆಗೆ ಸ್ವಲ್ಪ ಅರಿಶಿಣವನ್ನು ಬೆರೆಸಿ ಅಪ್ಲೈ ಮಾಡೋದ್ರಿಂದ ಕಲೆಗಳು ಬೇಗನೆ ನಿವಾರಣೆ ಆಗುತ್ತದೆ. ಇನ್ನು ಮನೆಯಲ್ಲಿ ಕರ್ಪೂರವನ್ನು ಬೆಳಗುವುದರಿಂದ ಅದರ ವಾಸನೆಗೆ ನಮ್ಮ ಮಾನಸಿಕ ದೌರ್ಬಲ್ಯತೆ ಮತ್ತು ಖಿನ್ನತೆ ನಿವಾರಣೆ ಆಗುತ್ತದೆ. ಇನ್ನು ಕಾಲು ನೋವು ಮಂಡಿ ನೋವು ಇರುವಂತವರು ಎಳ್ಳೆ ಎಣ್ಣೆಯನ್ನು ಬಿಸಿ ಮಾಡಿ ಇದಕ್ಕೆ ಸ್ವಲ್ಪ ಕರ್ಪೂರವನ್ನು ಹಾಕಿ ಮಲಾಮಿನ ರೀತಿಯಲ್ಲಿ ನೋವಿರುವಂತಹ ಜಾಗಕ್ಕೆ ಅಪ್ಲೈ ಮಾಡೋದ್ರಿಂದ ನೋವು ಬೇಗನೆ ನಿವಾರಣೆ ಆಗುತ್ತದೆ. ಇನ್ನು ಪ್ರತಿನಿತ್ಯ ಶುದ್ಧವಾದ ಕರ್ಪೂರದಿಂದ ಆರತಿಯನ್ನು ಮಾಡುವುದರಿಂದ ಮನೆಯಲ್ಲಿ ಧನಾತ್ಮಕ ಕಂಪನ ಹೆಚ್ಚಾಗುತ್ತದೆ ಮತ್ತು ಮನೆ ಶಾಂತಿಯಿಂದ ಇರುತ್ತದೆ. ನೀವು ಪ್ರತಿನಿತ್ಯ ಕರ್ಪೂರವನ್ನು ಹಚ್ಚುವುದರಿಂದ ನಿಮ್ಮ ಒತ್ತಡ ಮತ್ತು ಆತಂಕ ಕೂಡ ನಿವಾರಣೆ ಆಗುತ್ತದೆ. ಕರ್ಪೂರದ ವಾಸನೆಗೆ ಆಯಾಸ ಕೂಡ ನಿವಾರಣೆ ಆಗುತ್ತದೆ. ದೇಹದಲ್ಲಿ ಶಕ್ತಿ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ. ನಿಮಗೆ ಮಲಬದ್ಧತೆ, ಆಸಿಡಿಟಿ ಅಂತಹ ಸಮಸ್ಯೆಗಳು ಕೂಡ ಈ ಕರ್ಪೂರದ ವಾಸನೆಯಿಂದ ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸಬಹುದು. ಕರ್ಪೂರವನ್ನು ಬಳಸಲು ಕೆಲವು ವಿಷಯಗಳ ಬಗ್ಗೆ ನಾವು ವಿಶೇಷವಾಗಿ ಕಾಳಜಿ ವಹಿಸಬೇಕು. ಯಾಕಂದರೆ ಕೆಲವರಿಗೆ ಕರ್ಪೂರದಿಂದ ಅಲರ್ಜಿ ಉಂಟಾಗಬಹುದು. ಅಂಥವರು ಕರ್ಪೂರವನ್ನು ಬಳಕೆ ಮಾಡುವ ಮೊದಲು ವೈದ್ಯರನ್ನು ಸಂಪರ್ಕಿಸಿ ನಂತರ ಬಳಕೆ ಮಾಡಬಹುದು. ಈ ವಿಡಿಯೋ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.